ಸ್ಯಾಂಡಲ್ವುಡ್ ಎಲ್ಲ ಫಿಲಮ್ ಆಕ್ಟರ್ಗಳು ತುಮಕೂರು ಸೈಡ್ ಬಂದಾಗ ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ತಾರೆ. ನಮ್ಮ ಹೋಟ್ಲಿಗೆ ಹೆಸರು ಅಂದರೆ ಶಿವರಾಜ್ ಕುಮಾರ್ ಹೋಟ್ಲು ಅಂತಾರೆ, ರಾಜ್ಕುಮಾರ್ ಹೋಟ್ಲು ಅಂತಾರೆ, ಅಳ್ಳೂರು ಹೋಟ್ಲು ಅಂತಾರೆ. ಈ ಥರ ಒಂದು 3-4 ಹೆಸರಲ್ಲಿ ಅವ್ರ ಮನಸ್ಸಿಗೆ ಬಂದಿದ್ದು ಇಷ್ಟ ಬಂದಿದ್ದ ಥರ ಕರೀತಾ ಇರ್ತಾರೆ ಸರ್. ಅವಾಗ್ಲಿಂದನೂ ನಾವು ಸಿಕ್ಕಾಪಟ್ಟೆ ಅಭಿಮಾನಿಗಳು. ಆಮೇಲೆ ರಾಜ್ಕುಮಾರ್ ಅವರು ಒಂದ್ಸರಿ ಬಂದು ನಮ್ಮ ಹೋಟೆಲ್ ಟಿಫನ್ ಮಾಡ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ, ಹಿಂಗೆ ಕಂಟಿನ್ಯೂ ಮಾಡಪ್ಪ ಅಂತೆಲ್ಲ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಅಂತೂ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿರ್ತಾರೆ. ಈ ಕಡೆ ಶಿವಮೊಗ್ಗ ಸೈಡ್ ಹೋಗುವಾಗ, ಆಮೇಲೆ ಹುಬ್ಳಿ, ದಾವಣಗೆರೆ, ಧಾರವಾಡ ಈ ಸೈಡ್ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡೋಗ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ ಅಂತ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಹಿಂಗೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. 36 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಬರ್ತಾ ಇದ್ದಾರಂತೆ. ಸೊ ಒಳಗೆ ಹೋಗ್ಬಿಟ್ಟು ತಿಳ್ಕೊಳ್ಳೋಣ ಏನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಲೈಕ್ ಯೂಸ್ಲಿ ಇಡ್ಲಿ ಮಾಡಿದ್ದೀರಾ ಹೋಟೆಲ್ಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೆಲ್ಲಿದೆ ಅಂತ ಹೇಳಿದ್ರೆ ಹೊರಪೇಟೆ ಮೇನ್ ರೋಡ್ ಇನ್ ಆಪೋಸಿಟ್ ಶುಭೋದಯ ಇಂಗ್ಲೀಷ್ ಸ್ಕೂಲ್, ಮತ್ತು ಇಲ್ಲೊಂದು ಚರ್ಚ್ ಕೂಡ ಇದೆ, ಅವರ್ ಲೇಡಿ ಆಫ್ ಲೋಡರ್ ಚರ್ಚ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ತುಮಕೂರಲ್ಲಿ ಇದ್ದೀವಿ. ಸೊ ತುಮಕೂರಲ್ಲಿ ಒಳ್ಳೆ ತಟ್ಟೆ ಇಡ್ಲಿ ಅಂತ ಬಂದಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ನಮ್ದು ಆಗಲೇ ಇದು 36ನೇ ವರ್ಷ ರನ್ನಿಂಗ್. 36ನೇ ವರ್ಷ ರನ್ನಿಂಗು. ಓಕೆ, ಏನಿದೆ ಸರ್ ಹೋಟ್ಲ್ ಹೆಸರು? ರಾಜ್ಕುಮಾರ್ ಹೋಟೆಲ್ ಅಂತಾನೆ ಪ್ರಖ್ಯಾತಿ ಹೊಂದಿದೆ. ಆಮೇಲೆ ನಮ್ಮ ಹೋಟ್ಲಿಗೆ ಹೆಸರು ಅಂದರೆ ಶಿವರಾಜ್ ಕುಮಾರ್ ಹೋಟ್ಲು ಅಂತಾರೆ, ರಾಜ್ಕುಮಾರ್ ಹೋಟ್ಲು ಅಂತಾರೆ, ಅಳ್ಳೂರು ಹೋಟ್ಲು ಅಂತಾರೆ. ಈ ಥರ ಒಂದು 3-4 ಹೆಸರಲ್ಲಿ ಅವ್ರ ಮನಸ್ಸಿಗೆ ಬಂದಿದ್ದು ಇಷ್ಟ ಬಂದಿದ್ದ ಥರ ಕರೀತಾ ಇರ್ತಾರೆ. ಯಾಕೆ ಸರ್ ರಾಜ್ಕುಮಾರ್ ಹೋಟ್ಲ್ ಅಂತ ಇರೋದು? ಸರ್ ಅವಾಗ್ಲಿಂದನೂ ನಾವು ಸಿಕ್ಕಾಪಟ್ಟೆ ಅಭಿಮಾನಿಗಳು. ಆಮೇಲೆ ರಾಜ್ಕುಮಾರ್ ಅವರು ಒಂದ್ಸರಿ ಬಂದು ನಮ್ಮ ಹೋಟೆಲ್ ಟಿಫನ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಚೆನ್ನಾಗಿದೆ, ಹಿಂಗೆ ಕಂಟಿನ್ಯೂ ಮಾಡಪ್ಪ ಅಂತೆಲ್ಲ ಹೇಳಿದ್ದಾರೆ. ಓಕೆ ಓಕೆ. ಹಂಗಾಗಿ ನಾವು ಅದು ಅವಾಗ ಅವ್ರು ಬಂದು ಹೋದಾಗ್ಲಿಂದ ರಾಜ್ಕುಮಾರ್ ಹೋಟ್ಲು ಅಂತಾನೆ ಪ್ರಖ್ಯಾತಿಯಾಗಿದೆ. ಸ್ಯಾಂಡಲ್ವುಡ್ ಎಲ್ಲ ಫಿಲಮ್ ಆಕ್ಟರ್ಗಳು ತುಮಕೂರು ಸೈಡ್ ಬಂದಾಗ ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ತಾರೆ. ಓಕೆ ಓಕೆ, ಬಿಕಾಸ್ ಫೋಟೋಸ್ ಎಲ್ಲ ನೋಡಿದೆ. ಇದೆಲ್ಲ ಶಿವರಾಜ್ ಕುಮಾರ್ ಅಂತೂ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿರ್ತಾರೆ. ಈ ಕಡೆ ಶಿವಮೊಗ್ಗ ಸೈಡ್ ಹೋಗುವಾಗ, ಆಮೇಲೆ ಹುಬ್ಳಿ, ದಾವಣಗೆರೆ, ಧಾರವಾಡ ಈ ಸೈಡ್ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡೋಗ್ತಾರೆ. ಸರ್ ನಮ್ಮಲ್ಲಿ ಇಡ್ಲಿ ತುಂಬ ಫೇಮಸ್ಸು. ಅದಾದ್ಮೇಲೆ ತುಪ್ಪದ ಸ್ಪೆಷಲ್ ಕಲಿ ಮಾಡ್ತೀವಿ, ಅದು ಫೇಮಸ್. ಮತ್ತೆ ಎಳ್ಳಿಕಾಯಿ ಚಿತ್ರಾನ್ನ. ಓಕೆ, 3 ಫೇಮಸ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿದ್ದಾರೆ ಸರ್. ಬೆಳಿಗ್ಗೆ 7 ಗಂಟೆಗೆ ರೆಡಿ ಇರುತ್ತೆ. ಓಕೆ, ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ ಒಂದು 2:30-3 ಗಂಟೆವರೆಗೂ ಇರುತ್ತೆ. ಈಗ ಒಂದು ದಿವಸ ರಶ್ ಆದರೆ 11:00ವರೆಗೆ ಕ್ಲೋಸ್ ಆಗುತ್ತೆ. ಇನ್ನು ಕೆಲವು ದಿನ ಈಗ ಸಂಡೇಸು ಮತ್ತು ಸ್ಯಾಟರ್ಡೇಸು 10:00ವರೆಗೆ ಕ್ಲೋಸ್ ಆಗಿರುತ್ತೆ. ಆ ಥರ ಇಲ್ಲ ಸರ್, ಸಂಜೆ ಹೊತ್ತು ಇರಲ್ಲ. ನೆಕ್ಸ್ಟ್ ವೀಕಿಂದ ಮಾಡೋಣ ಅಂತ ಇದ್ದೀವಿ ಸಂಜೆ ಹೊತ್ತು. ಓಕೆ ಓಕೆ ಸರ್, ದೋಸೆ ಕ್ಯಾಂಪ್ ಮಾಡೋಣ ಅಂತ ಇದ್ದೀವಿ. ದೋಸೆ ಕ್ಯಾಂಪ್ ಮಾಡೋಣ ಅಂತ ಅಂದ್ಬಿಟ್ಟು ಅಡ್ರೆಸ್ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಗೂಗಲ್ ಮ್ಯಾಪ್ಸಲ್ಲಿ ನೀವು ಲೊಕೇಶನ್ ಹಾಕೊಂಡ್ರೆ ರಾಜ್ಕುಮಾರ್ ಹೋಟೆಲ್ ಅಂತ ಲೊಕೇಶನ್ ಹಾಕೊಂಡ್ರೆ ಇಲ್ಲಿ ಕರ್ಕೊಂಬಂದು ಇದಾಗುತ್ತೆ. ಸೊ ಬಂದು ಹೊರಪೇಟೆ ಮೇನ್ ರೋಡ್. ಹೊರಪೇಟೆ ಮೇನ್ ರೋಡ್. ಓಕೆ ಓಕೆ ಓಕೆ, ಹೊರಪೇಟೆ ಮೇನ್ ರೋಡ್. ಇಲ್ಲಿ ಇದು ಚರ್ಚ್ ಕೂಡ ಇದೆ ಅಂತ. ಚರ್ಚ್ ಇದೆ ಸರ್. ಚರ್ಚ್ ಎದುರುಗಡೆನೆ ಹೋಟ್ಲ್ ಲೊಕೇಟ್ ಆಗಿದೆ. ಹರಿಬಸವೇಶ್ವರ ಸ್ವಾಮಿ ಮಠ ಇದೆ. ಓಕೆ ಓಕೆ ಸರ್. ಬೆಳಿಗ್ಗೆ 5 ಎಲ್ಲ ನಮ್ಮ ಭಟ್ರುಗಳು ನಾವೆಲ್ಲ ಒಂದು 5:30-6 ಗಂಟೆಗೆ ಬರ್ತೀವಿ. ಅಷ್ಟರೊಳಗಡೆ ಎಲ್ಲ ಅವರೆಲ್ಲ ಮಾಡ್ಕೊಂಡಿರ್ತಾರೆ. ಓಕೆ, ಇಡ್ಲಿಗೆ ಇಟ್ಕೊಂಡಿರ್ತಾರೆ. ದೋಸೆ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಗೊಜ್ಜು ಮಾಡಿಕೊಂಡು ನಾವು ಕಲಿಸ್ಕೊಂಡು ಸರ್ವ್ ಮಾಡ್ತೀವಿ. 7 ಗಂಟೆಗೆ ರೆಡಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್. ಇವಾಗ ಅಷ್ಟೇ ಇಡ್ಲಿ ತಗೊಳ್ಳಿ. ತುಮಕೂರಲ್ಲಿ ತುಂಬಾ ಇಡ್ಲಿ ಫೇಮಸ್ ಅನ್ಸುತ್ತೆ. ಅದಕ್ಕೋಸ್ಕರ ಇಡ್ಲಿ ಒಂದು ಸೀದಾ ಒಳ್ಳೆ ಕಾಂಪಿಟೇಷನ್ ಇದೆ. ಸೊ ಹಿಂದೆ ನೋಡ್ತಿರಲ್ಲ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್ ಅಪ್ಲೈ ಆಗ್ತಾ ಇರೋದು ನನಗೆ. ರಾಜ್ಕುಮಾರ್ ಸರ್ ಹೋಟ್ಲಲ್ವಾ, ಅವ್ರ ಹೆಸರಲ್ಲಿದೆ. ಸೊ ಇಡ್ಲಿ ಒಂದು ತುಂಬ ಒಳ್ಳೆ ಸಾಫ್ಟಾಗಿದೆ. ಅದಕ್ಕೆ ಒಂದು ಸಾಗು ಥರ ಕೊಟ್ಟಿದ್ದಾರೆ, ಸಾಂಬಾರಿಲ್ಲ. ಸಾಗಲ್ಲಿ ನೋಡ್ಕೊಂಡು ಜಾಸ್ತಿ ತರಕಾರಿ ಎಲ್ಲ ಕೊಟ್ಟಿದ್ದಾರೆ. ಹೀಗೆ ರೈಟ್ ಚಟ್ನಿ ಹೋಗ್ತಾನೆ ಹಂಗೆ ಮಾಡ್ಕೊಂಡು ಬೈಟೆ ಇದ್ರಲ್ಲಿ ನೋಡ್ಕೊಂಡು ತುಂಬ ಏನಿಲ್ಲ ಗೈಸ್. ಆ್ಯಕ್ಚುಲಿ ಹೇಳ್ತಾರೆ ಒಂದು ಇಡ್ಲಿ ಅದು ಹೆಂಗಿರುತ್ತೆ ದೊಡ್ಡ ಶೇಪ್ ಇಡ್ಲಿ, ತಟ್ಟೆ ಇಡ್ಲಿ ಅಂತ ಹೇಳ್ಬೋದು. ಅಷ್ಟು ದೊಡ್ಡದಾಗಿದೆ ಶೇಪು. ಸೂಪರಾಗಿ ಒಂದು 2 ಫೋಲ್ಡ್ ಆಗಿರುತ್ತೆ. ಸಾಗು ಇಲ್ಲಿದೆ. ಸಾಗು ನೋಡ್ಕೊಂಡು ತರಕಾರಿ ಅಂದರೆ ಕ್ಯಾರೆಟ್ಸು ಥರ ಹಾಕಿ ಸೂಪರಾಗಿರುತ್ತೆ. ಈಟು ಸ್ಪೈಸಿಯಾಗಿ ಸಗದಾಗಿದೆ. ಚಟ್ನಿ ಸಪ್ರೇಟ್ ಟ್ರೈ ಮಾಡ್ತೀನಿ. ಚಟ್ನಿನ ಡಿಪ್ ಮಾಡ್ಕೊಂಡು ಒಂದು ಬೈಟು ಸೂಪರ್ ಇದೆ. ಸೊ ವಡೆ ಇದೆ. ಸೊ ವಡೆನ ಟ್ರೈ ಮಾಡ್ತೀನಿ. ಮಸಾಲೆ ವಡೆ ಓಕೆ ಆ್ಯಾವ್ರೇಜ್ ಅಂತಲೇ ಹೇಳ್ತೀನಿ. ಮೇ ಬಿ ಬಿಸಿ ಸ್ವಲ್ಪ ಕಳ್ಕೊಂಡ್ಗೋಸ್ಕರ ಬಿಟ್ಟರೆ ಇಟ್ಸ್ ಗುಡ್. ಸೊ ಗೈಸ್, ಇವಾಗ ನಮಗೆ ಹತ್ರ ತುಪ್ಪ ಕಾಳಿ ದೋಸೆ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಹೇಳಿದ್ರು. ಫಾಸ್ಟ್ ಮೂವಿಂಗಿದೆ. ಸೊ ಇದು ನೋಡ್ಕೊಂಡು ಮಿಡಲಿಂದ ಬ್ರೇಕ್ ಮಾಡಿದ್ರೆ ನಿಮಗೆ ಹಾಗೆ ಮಸಾಲ ದೋಸೆ ಹಾಗೆ ಬರ್ತಾ ಇದೆಯಾ. ತುಪ್ಪದಲ್ಲಿ ಮಾಡಿರುವ ಒಂದು ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಬಟ್ ಎಲ್ಲ ಲೈಟ್ ಉಪ್ಪು ಕಡಿಮೆ ಇದ್ದಿರೋದಕ್ಕೋಸ್ಕರ ನನಗೆ ಅಷ್ಟೊಂದು ಇಷ್ಟ ಆಗಿದೆ. ಆ್ಯಾವ್ರೇಜ್ ಅಂತಲೇ ಹೇಳ್ತೀನಿ.
ಬಟ್ ಇಡ್ಲಿ ಸೂಪರಾಗಿತ್ತು. ಉಪ್ಪೇನೋ ಲೈಟ್ ಕಡಿಮೆ ಆಗಿರೋ ಥರ ಇದೆ. ಚಟ್ನಿ ಅಂತೂ ಲೈಟಾಗಿ ಗಟ್ಟಿ ಚಟ್ನಿ ಮತ್ತು ಲೈಟಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಎಳ್ಳಿಕಾಯಿ ಚಿತ್ರಾನ್ನ. ಸೊ ಇವ್ರು ಹೇಳ್ತಾರೆ ನಾರ್ಮಲ್ ಚಿತ್ರಾನ್ನ, ಇದು ಎಳ್ಳಿಕಾಯಿ ಚಿತ್ರಾನ್ನ ಅಂತ ಕೊಟ್ಟಿದ್ದಾರೆ. ಸೊ ಮೇಲೆ ಹೇಳ್ತಾರೆ ಕಡಲೆ ಬೀಜ ಎಲ್ಲ ಇದೆ. ಸೂಪರ್. ದೋಸೆ ಮಾತ್ರ ಒಂದು ಆ್ಯಾವ್ರೇಜ್ ಥರ ಇತ್ತು, ಬಟ್ ಇಷ್ಟ ಆದರೆ ಚಿತ್ರಾನ್ನ ಅಂತೂ ಸೂಪರಾಗಿದೆ, ಕರೆಕ್ಟಾಗಿದೆ. ಕರೆಕ್ಟ್ ಫ್ಲೇವರಬಲ್ ಆಗಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದಾರೆ. ಮೇಲೆ ಕಡಲೆ ಬೀಜ ಇರೋದು ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಲೈಟಿನ ಚಟ್ನಿ ತೊಗೊಂಡು ಚಟ್ನಿ ಜೊತೆ ಲೈಟ್ ಫ್ರೈ ಮಾಡಬೇಕು. ಖಂಡಿತ ಇಡ್ಲಿ ತಗೊಬಿಟ್ಟು ಚಿತ್ರಾನ್ನ ತಗೊಬಿಡಿ. ಒಂದು ಇಡ್ಲಿ ಹಾಫ್ ಚಿತ್ರಾನ್ನ ಕರೆಕ್ಟಾಗಿರುತ್ತೆ, ಸೂಪರ್. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಮೇನ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾರಲ್ಲ, ಸೊ ಅವ್ರ ಫ್ಯಾನ್ಸ್ ಯಾರಾದ್ರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾರ್ಟ್ ಹಾಕ್ಬಿಟ್ಟು ಫುಲ್ ಹಾರ್ಟ್ ಆಗ್ತಾನೆ ಇರಿ, ಎಷ್ಟಾಗುತ್ತೋ ಅಷ್ಟಾಗುತ್ತೆ ಹಾರ್ಟ್ ಹಾಕ್ಬಿಟ್ಟು. ಮತ್ತು ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ಗೆ, ಶಿವರಾಜ್ಕುಮಾರ್ ಸರ್ ಫ್ಯಾನ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ಒಳ್ಳೆ ಕ್ವಾಲಿಟಿ ಇಡ್ಲಿ ಕೂಡ ಸಿಗ್ತಾಯಿದೆ ಅಂತ ಅಂದ್ಬಿಟ್ಟು ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲೈಕನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ದಿನೇಶ್ ಡೂ ವಾಟ್ ಇಲ್ಲ. ಬಾಯ್.